ಚೆನ್ನಾಗಿದೆ. ನಮ್ಮಿಬ್ರು ಪೇರ್ ಹೆಂಗಿದೆ ಗೈಸ್? ಕುಶಾನಿ ಅತ್ತೆ ಏನು? जो तेरा है वो मेरा है, जो मेरा है वो भी मेरा है. ನಿಮ್ ಮೈಸೂರು ಇಷ್ಟನಾ ಬೆಂಗಳೂರು ಇಷ್ಟನಾ? ಮೈಸೂರು ಆಲ್ವೇಸ್. ನೋಡಿ ಗೈಸ್ ಇದು ವರ್ಕ್ ಹೆಂಗಿದೆ. वो ओनली बोलता हिंदी में बात करो. पंजाबी बात करो. हाँ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತು ನಮ್ಮ ಹುಡುಗಿ ಮೈಸೂರಿಂದ ಬರ್ತಿದ್ದಾರೆ ಬೆಂಗಳೂರಿಗೆ. ಸೊ ಹೋಗ್ಬಿಟ್ಟು ಇವಾಗ ಎಂಗೇಜ್ಮೆಂಟ್ಗೆ ಕಾಸ್ಟ್ಯೂಮ್ ನಾವಿಬ್ರು ಹೋಗಿ ಡಿಸೈನ್ ಮಾಡಿಸ್ಬೇಕು ಒಂದ್ ಕಡೆ. ಫಸ್ಟ್ ನನ್ನ ಕಾರ್ನ ಹೋಗಿ ವಾಶ್ ಮಾಡ್ಕೊಂಡ್ ಬರ್ತೀನಿ ಗೈಸ್. ನೋಡ್ರಿ ಎಷ್ಟು ಗಲೀಜ್ ಆಗೈತೆ ನನ್ನ ಕಾರು. ಈ ತರ ಎಲ್ಲ ಇದ್ಕೊಂಡು ಹುಡುಗಿನೆಲ್ಲ ಮೀಟ್ ಮಾಡಬಾರ್ದಂತೆ, ಸ್ವಲ್ಪ ಕ್ಲೀನ್ ಆಗಿರ್ಬೇಕು. ಅದಕ್ಕೆ ನೀಟಾಗಿ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡ್ ಬರ್ತೀನಿ. ಯಾಕೆ ಗೊತ್ತಾ ನಂಗೆ ಇಲ್ಲಿ ಕಾರ್ ಗಲೀಜಾಗೈತೆ. ಇದು ಮೇನ್ ರೋಡ್, ಇಲ್ಲಿ ನೋಡ್ರಿ ಇದು ಮೇನ್ ರೋಡ್, ಓಕೆನಾ? ಸೊ ಈ ಮೇನ್ ರೋಡು ಅಂಡ್ ಅಲ್ಲೋದ್ರೆ ಇನ್ನೊಂದು ಮೇನ್ ರೋಡ್ ಇದೆ. ಸೊ ಧೂಳು ಡೈರೆಕ್ಟ್ ಆಗಿ ಬಂದು ನನ್ನ ಕಾರ್ ಮೇಲೆ ಕುತ್ಕೊಳ್ಳುತ್ತೆ. ಅದಕ್ಕೆ ಕಾರೆಲ್ಲ ಧೂಳಾಗುತ್ತೆ. ನಾನು ನನ್ನ ಕಾರ್ನ ಚೇಂಜ್ ಮಾಡ್ಬೇಕಲ್ಲ, ಈ ಕಾರ್ ಇರಲ್ಲ ಹೇಳಿ ಗೈಸ್ ನನಗೆ. ಮದುವೆ ಅಷ್ಟರಲ್ಲಿ ನನ್ನ ಕಾರ್ನ ನಾನು ಚೇಂಜ್ ಮಾಡಿ ಬೇರೆ ಕಾರ್ ತಗೊಂಡ್ಲಾ, ಅಂದರೆ ಅದೇ ಕಾರ್ ಇಲ್ಲ ಅಂದರೆ ಈ ಕಾರ್ ಇದ್ದಾಗೆ ಬೇರೆ ಕಾರ್ ತಗೊಂಡ್ಲಾ. ಯಾವ ಕಾರ್ ತಗೋಬೋದು ಅಂತ ಹೇಳಿ ಗೈಸ್ ನನಗೆ. ಬಿಕಾಸ್ ಈ ಕಾರ್ ನಾನು ಬಿಡೋಕ್ಕೆ ನಂಗೆ ಮನ್ಸಿಲ್ಲ. ಬಟ್ ನನಗೆ ಇನ್ನೊಂದು ದೊಡ್ಡ ಕಾರ್ ಬೇಕು ಅಂತ ಅನಿಸಿದೆ ನನಗೆ. ನನಗೆ ಸ್ನೋ ಹಾಕೋದು ನೋಡೋದು ಇಷ್ಟ ಆಗೈತೆ. ನಾವು ಸ್ನೋ ಹಾಕ್ಬೇಕು ಅಂತ ಅನ್ಸಿದೆ. ಆಗ್ತದ ಭಯ್ಯ ಇದು ನಮ್ದಾಳ್ತಾ ಐತೆ ಟೈಮ್ ಅಂತರ ಇದೊಂದು ಇಷ್ಟ ಆಗೈತೆ ಸ್ನೋ ಹಾಕೋದಕ್ಕೆ. ಹಾ ಲೈಫಲ್ಲಿ ಫಸ್ಟ್ ಟೈಮು ಇದು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೇವೆ, ನಾನೇ ಹಾಕ್ತಾಯಿದ್ದೆ ನೋಡಿ. ಒಂಥರ ಮಜಾ ಇದೆ ಇದು ಹಾಕೋದಕ್ಕೆ. ಹಾ ಈ ಥರ ಮನೆ ತಂದು ಇಟ್ಕೋಬೇಕು ನಾನು ಅವಾಗ ಕ್ರೇಜಾಗಿ ಇದು ಹಾಕೋದಕ್ಕೆ. ಒಳ್ಳೆ ಮಜಾ ಆಗೈತೆ. ಥ್ಯಾಂಕ್ ಯು. ಸರ್ ನೋಡಿ ಇವಾಗ ಎಷ್ಟು ನೀಟಾಗಿ ಪಳ ಅಂತಿದೆ ಒಳಗಡೆ ಎಲ್ಲ ನೀಟಾಗಿ ವಾಶ್ ಮಾಡಿಸಿದ್ದೀನಿ. ಸೊ ನಮ್ಮ ಹುಡುಗಿ ಕೂಡ ಬಂದಿರಂತೆ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಅವ್ರನ್ನ ಪಿಕ್ ಮಾಡಿಕೊಂಡು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಬನ್ನಿ ನಮ್ಮ ಮನೆಯವರೆಲ್ಲ ಏನು ಮಾಡ್ತಾರೆ ನೋಡೋಣ. ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ. ನಾವು ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ಲ ಮನೆಯವ್ರು ಹೇಳಿಲ್ಲ ಅಂತ ಲೆಕ್ಕಕ್ಕೆ. ಆಯ್ ಕುಶಾನಿ ಗೈಸ್, ಖುಷಿಯಾಗಿ ಕೂತ ನಮ್ಮ ವ್ಲಾಗ್ ನೋಡ್ಕೊಂಡು ಗೈಸ್. ಹೆಂಗಿದೆ ವ್ಲಾಗ್? ಚೆನ್ನಾಗಿದೆಯಾ? ನೋಡ್ತೀಯ ವ್ಲಾಗ್? ಚೆನ್ನಾಗಿ ಕಾಣಿಸ್ತಿದೆ ವ್ಲಾಗಲ್ಲಿ ಎಲ್ಲ. ಆಯ್ ಕೂತ ನೋಡು ಆರಾಮಾಗೆ. ಸೊ ಗೈಸ್ ಇಲ್ಲಿ ನಮ್ಮ ಗುಣ ಮಲ್ಕೊಂಡು ಅವ್ನು ಪಾಡೋನು ಮಾಮಿಡಿಯಾ ಎಂಗೇಜ್ಮೆಂಟ್ ಡ್ರೆಸ್ಸು ಸ್ಟಿಚ್ ಮಾಡ್ಸೋಕೆ ಹೋಗ್ತಿದ್ದೀವಿ ನಾನು ಮತ್ತೆ ನಮ್ಮ ರಥ. ನಿನಗೆ ಯಾವ ಥರ ಬೇಕು ಬಟ್ಟೆ? ನಿಂಗೆ ಸೀರೆ ತಾನೆ ಇಲ್ಲ ನೀನು ಡ್ರೆಸ್ ಹಾಕ್ತೀಯಾ ಎಂಗೇಜ್ಮೆಂಟ್ಗೆ? ನೀನ್ ಹೇಳ ಯಾವ ಥರ ಹಾಕೋತೀಯ ಅಂತ. ನಮ್ಮ ಅಮ್ಮಂಗೆ ಮಿಂತ್ರಲ್ಲೇ ಒಂದು 10 ಬಟ್ಟೆ ಕೊಟ್ಬಿಟ್ರೆ ಅದನ್ನೇ ಹಾಕೊಂಡ್ಬಿಡ್ತಾರೆ ನಮ್ಮ ಅಮ್ಮ. ಇಲ್ಲ ಮನೆಗೆ ಒಂದು ಒಳ್ಳೆ ಬಟ್ಟೆ ಡಿಸೈನ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ, ಓಕೆನಾ? ನೆಕ್ಸ್ಟ್ ನಾಳೆ ಹೋಗೋಣ. ನಮ್ಮ ನೀಟಾಗಿ ಅಡಿಗೆ ಚೆನ್ನಾಗಿರೋ ಅಡಿಗೆ ಮಾಡಿದ್ದಾರೆ. ಊಟ ಮಾಡ್ಕೊಂಡು ಹೋಗ್ಬೇಕ? ನಾನು ಟೈಮ್ ಆಗೋಗ್ಬಿಡ್ತು ಕಣಮ್ಮ, ನಂಗೆ ಆಗಲ್ಲ. ಫೋನ್ ಮಾಡ್ತಾವ ಗೈ ನೋಡಿ. ಹಲೋ ಹಾಯ್. ಹಾ ನಾನು ಬಿಟ್ಟೆ ಮನೆ ಬಿಡ್ತೀನಿ ಇವಾಗ. ಬಾಯ್ ಗೈಸ್. ಅವ್ರು ಬರೋದು 48 ಮಿನಿಟ್ಸ್ ಆಗುತ್ತೆ ಅಂತೆ. ನಾನು ಇಲ್ಲಿಂದ ಹೋಗೋದಕ್ಕೆ 54 ಮಿನಿಟ್ಸ್ ಬೇಕು. ಪಟ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಜಪ್ ಅಂತ ಹೋಗ್ತೀನಿ. ಇವಾಗ ಟ್ರೈ ಮಾಡಿ ಗೈಸ್ ಹಿಂಗಂತೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ, ಓಕೆನಾ? ರೆಡಿ 3 2 1 ಗೋ. ಸಪ್ ಗೈಸ್ ಫೈನಲಿ ರೆಡಿ ಆಗಿದ್ದೀನಿ. ಸೊ ನಾನು ಔಟ್ಫಿಟ್ ನೋಡೋದು ಇವತ್ತು. ಸೊ ಇನ್ನು ಒಂದು ವೈಟ್ ವಾಶ್ ಹಾಕೊಂಡಿದ್ದೀನಿ, ಯಾಕಂದ್ರೆ ಇದು ಮ್ಯಾಚ್ ಆಗುತ್ತೆ ಅಂತ. ಸೊ ಬನ್ನಿ ಹೋಗೋಣ ಇವಾಗ. ಸೊ ಗೈಸ್ ಮದುವೆ ಅಂತ ಬಂದರೆ ಹುಡುಗರಿಗೆ ಎಷ್ಟು ಖುಷಿ ಆಗುತ್ತಲ್ಲ ಗೈಸ್. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದು ಒಂಥರ ಏನೋ ಖುಷಿ ಆಗ್ತಿದೆ. ಬನ್ನಿ ಹೋಗೋಣ ಇವಾಗ. ಖುಷಿ ನೀನು ಬೇಡಮ್ಮ, ತುಂಬ ದೂರ ಹೋಗ್ತಿದ್ದೀನಿ, ಓಕೆನಾ? ಮನೆ ಒಬ್ಬಳೇ ಇರ್ಬೇಕು ನೀನು, ಓಕೆ? ಗುಣ ನೋಡ್ಕೋಬೇಕು ನೀನು. ಇಲ್ಲೇ ಮನೆ ಇದ್ಬಿಟ್ಟು ನಾನು ಹೋಗಿ ಬರ್ತೀನಿ. ಬೇಬಿನ ಮನೆ ಕರ್ಕೊಂಡ್ಬರ್ತೀನಿ, ಬೇಬಿನ, ಓಕೆನಾ? ನೀರು ಬರ್ತೀನಿ, ನೀನು ಬರ್ಬೇಡ, ತುಂಬ ದೂರ ಹೋಗ್ತಾಯಿನಮ್ಮ, ಓಕೆನಾ? ಮನೆಗೆ ಬಂದು ಹೆಂಗೆ ಖುಷಿ ಅಂತಂದರೆ ನನ್ನ ಕಾರ್ನ ಎಲ್ಲಿ ಬೇಕಾ ಪಾರ್ಕ್ ಮಾಡ್ಬೋದು. ಇಲ್ಲಿ ಪಾರ್ಕ್ ಮಾಡ್ಬೋದು, ಅಲ್ಲಿ ಪಾರ್ಕ್ ಮಾಡ್ಬೋದು, ಮತ್ತು ಅಲ್ಲಿ ಪಾರ್ಕ್ ಮಾಡ್ಬೋದು, ಮನೆ ಒಳಗೆ ಪಾರ್ಕ್ ಮಾಡ್ಬೋದು, ಎಲ್ಲ ಕಡೆ ಪಾರ್ಕ್ ಮಾಡ್ಬೋದು. ಸೊ ಪಾರ್ಕಿಂಗ್ ಒಂದು ನಂಗೆ ಸಿಕ್ಕಾಪಟ್ಟೆ ಸಿಕ್ಕಿದೆ. ನಮ್ಮ ಮನೆ ಯಾರು ಗೆಸ್ಟ್ ಬಂದರೂ ಕೂಡ ಆರಾಮಾಗಿ ಎಲ್ಲಿ ಬೇಕಾ ಪಾರ್ಕ್ ಮಾಡ್ಕೊಬೋದು, ಫುಲ್ ರೋಡಲ್ಲೆಲ್ಲ. ಅದೊಂದೇ ಖುಷಿ ನನಗೆ. ಸೊ ಗೈಸ್ ಇನ್ನ ನೋಡಿ 2 ಕಿಲೋಮೀಟರ್ಗೆ 12 ಮಿನಿಟ್ಸ್ ತೋರಿಸಿದೆ ಗೈಸ್. ನಮ್ಮ ಹುಡುಗಿ ಬೇರೆ ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಇದ್ದಾರೆ. ನಾನು ಇಷ್ಟು ಲೇಟಾಗಿ ಹೋಗ್ತೀನಿ. ಈ ಟ್ರಾಫಿಕ್ ನೋಡಿ ಗೈಸ್, ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. 10 minutes later. ಹಾಯ್, ವೆಲ್ಕಮ್ ಟು ಬೆಂಗಳೂರು. ಬನ್ನಿ ವೆಲ್ಕಮ್ ಟು ಬೆಂಗಳೂರು. ಡೋರ್ ಹಾಕಿ ಇದೇನು ಫೋನ್ ಇಲ್ಲೇ ಇದೆ, ಕಟ್ ಮಾಡಿ ಫೋನು ಇಲ್ಲೇ ಇದೆ. ಹಾಯ್, ಹೇಗಿದೆ ಬೆಂಗಳೂರು? ನೋಡಿ ಹೆಂಗಿದೆ. ಫುಲ್ ಟ್ರಾಫಿಕ್. ನಿಮ್ ಮೈಸೂರು ಇಷ್ಟನಾ ಬೆಂಗಳೂರು ಇಷ್ಟನಾ? ಮೈಸೂರು ಆಲ್ವೇಸ್. ಪಕ್ಕ ಮೈಸೂರು ಇಷ್ಟ. ಪಕ್ಕ ಮೈಸೂರು, ನೋ ಡೌಟ್. ಹೇಗಿತ್ತು ಟ್ರಾವೆಲಿಂಗ್? ಟ್ರಾವೆಲಿಂಗ್ ಚೆನ್ನಾಗಿತ್ತು, ಬ್ಯಾಂಗ್ಳೂರ್ ಬರೋ ತನಕ ಚೆನ್ನಾಗಿತ್ತು. ಅದಾದ್ಮೇಲೆ ಇವಾಗ ನೋಡ್ಬೇಕು ಹೆಂಗಿರುತ್ತೆ ಅಂತ. ನನ್ನ ಔಟ್ಫಿಟ್ ಬಗ್ಗೆ ಏನೇನೋ ಹೇಳ್ರಿ. ಚೆನ್ನಾಗಿದೆ ಔಟ್ಫಿಟ್. ನೈಸ್, ಥ್ಯಾಂಕ್ ಯು. ನಾನೇ ಕೇಳಿ ಹೇಳ್ಸ್ಕೊಬೇಕು. ನೋಡಿಲ್ಲ, ಬಂದ್ 5 minutes ಆಗಿಲ್ಲ, ಅವಾಗ್ಲೇ ಕೇಳಿದ್ರೆ. ಓಕೆ, ಇವಾಗ ಫಸ್ಟ್ ಲಂಚ್ ಮಾಡೋಣ. ಲಂಚ್ ಮಾಡಾದ್ಮೇಲೆ ಆ ಶಾಪ್ ಹೋಗೋಣ, ಓಕೆನಾ? ಓಕೆ ಬಾ. ಹಾಯ್ ಎಲ್ರಿಗೂ ಹಾಯ್ ಮಾಡಿ ನಮ್ಮ ವ್ಲಾಗಲ್ಲಿ.
ಅಷ್ಟೇ ಗೈಸ್, ಒಬ್ಬರಿಗೇನೋ ಗೊತ್ತೇ ಮಾತಾಡೋದಕ್ಕೆ. ಬನ್ನಿ ಗೈಸ್, ಎಲ್ಲರೂ ಇವಾಗ ಎಲ್ಲರೂ ಲಂಚ್ ಮಾಡೋದಕ್ಕೆ ಹೋಗೋಣ ಒಳ್ಳೆ ಜಾಗಕ್ಕೆ. ಇಲ್ಲಿಂದ ಇವರು ಏರ್ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ, ಫುಲ್ ಫ್ಲೆಕ್ಸ್ ಮಾಡ್ತಿದ್ದಾರೆ ಏರ್ಸ್ನ. ಚೆನ್ನಾಗಿದೆ ಕೇಳ್ತಿದ್ದಾರೆ. ತುಂಬಾ ತೋರಿಸಿ, ಹಿಂದೆ ತೋರಿಸಿ. ಚೆನ್ನಾಗಿದೆಯಲ್ಲ, ಲೆಂತ್ ಇದೆ ಹೇರ್ಸ್ ನಿಮ್ದು, ಚೆನ್ನಾಗಿದೆ. ಹೇಳಿದ್ನಲ್ಲ ನೀವು ನಾವು ಅಂತ ಮಾತಾಡ್ಬೇಡ ಅಂತ. ಅಲ್ಲ ಅದು ಹಂಗೆ ಬಂದ್ಬಿಟ್ಟು ನಾನು ಬ್ಲಾಗ್ ಯಾರೋ ಹೊಸಬ್ರು ಬಂದ್ಬಿಟ್ರೆ ಅದು ನೀವು ನಾವು ಅಂತ ಬಂದ್ಬಿಡುದು ಬಾಯಿಲಿ. ಸರಿ, ನೀನು ಹೇಳ್ದೆ, ಸೊ ನೀನು ಏನಾರು ಮರ್ತೇ ಹೋಯ್ತು. ನೀನು ಅನ್ನೋದಷ್ಟೇ ಮರ್ತೇ ಹೋಯ್ತು ನನಗೆ. ಆಕ್ಚುಲಿ ಚೆನ್ನಾಗಿದೆ ಹೇರ್ಸ್ ನಿಮ್ದು. ಸೊ ನಿಂದು ಏನ್ ಟ್ರಾಫಿಕ್ ಇದೆ ಅಂತಂದ್ರೆ ಯಪ್ಪ, ಒಂದೊಂದು ಮೂವ್ ಬ್ರೇಕ್ ಅವಾಗ ಹಿಂಗ ಆಗ್ತಾ ಇದ್ದ. ನಾನು ಟ್ರಾಫಿಕ್ ಇರ್ಲಿಲ್ಲ, ಟ್ರಾಫಿಕ್ ಹೋಗೋದಕ್ಕೆ ಆಗ್ತಿಲ್ಲ ಮುಂದೆ. ಹಂಗಂತೂ ಬೇಜಾರಾಗ್ಬಿಟ್ಟಿದೆ ಓಡಿಸಿ. ಅದಕ್ಕೆ ಮೈಸೂರು ಸೆಟ್ಲ್ ಆಗೋಣ ಅನ್ಕೊಂಡಿದೀನಿ ನಿಮ್ಮೂರಲ್ಲಿ. ಓಕೆನಾ? ಹಾ, ಅವ್ರಿಗೆ ಇದ್ದಿದ್ದು ಬೆಸ್ಟ್, ನಮ್ಗೆ ಆಗಲ್ವೇ ನಮ್ಮೂರ್ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ. ಆಕ್ಚುಲಿ ಬ್ಯಾಂಗ್ಳೂರವರು ಮೈಸೂರಿಗೆ ಬಂದ್ ಸೆಟಲ್ ಆಗ್ಬೋದು, ಮೈಸೂರವ್ರು ಬ್ಯಾಂಗ್ಳೂರಿಗೆ ಬಂದ್ ಸೆಟಲ್ ಆಗೋದು ಕಷ್ಟ. ಹೌದಾ? ಇಲ್ವಲ್ಲ. ಹೌದು. ಬನ್ನಿ ಗೈಸ್, ಇವಾಗ ಫಸ್ಟ್ ಹೋಗ್ಬಿಟ್ಟು ಊಟ ಮಾಡೋ, ಹೊಟ್ಟೆ ಸಿಕ್ಕ ಹೊಡೆಸಿದೆ. ಅದು ಬೇರೆ ಈ ಟ್ರಾಫಿಕ್ ಅಲ್ಲಿ ಇನ್ನೂ ಕೋಪ ಜಾಸ್ತಿ ಬರ್ತಿದೆ. ಈ ಹೊಟ್ಟೆ ಹಸಿ ಕೋಪ ಎಲ್ಲ ಒಟ್ಟಿಗೆ ಬರ್ತಿದೆ. ಫಸ್ಟ್ ಇವಾಗ ಲಂಚ್ ಕೊಂಡು. ಸೊ ಗೈಸ್, ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಅಲ್ಲೇ ಮೇಲ್ಗಡೆ ಹೋಗ್ಬೇಕು ಇವಾಗ. ಸೊ ಕಾರ್ ಇಲ್ಲೇ ಪಾರ್ಕ್ ಮಾಡಿ, ಜಯನಗರಲ್ಲಿ ಪಾರ್ಕಿಂಗ್ ಇಲ್ಲ ಗೈಸ್, ಅದಕ್ಕೆ ರೋಡಲ್ಲಿ ಬಿಟ್ಟು ಹೋಗ್ತಾ ಗೊತ್ತಿಲ್ಲ. ಬೇಡಿ ಹಾಕ್ತಾರೆ ಗೊತ್ತಿಲ್ಲ ಕಾರಿಗೆ. ಇವಾಗ ನನ್ನ ಕಾರಿಗೆ ಬೇಡಿ ಹಾಕ್ತಾರಾ? ಇಲ್ಲ ತಾನೆ, ಹಾಕಲ್ಲಪ್ಪ. ಅಯ್ಯೋ, ಕಾರ್ ವಾಶ್ ಮಾಡ್ಕೊಂಡ್ ಬಂದಿದೆ, ಅಷ್ಟು ಬೇಗ ಗಲೀಜಾಗ್ಬಿಡೈತೆ. ನೋಡಿಲ್ಲ, ಗಲೀಜು ಕಾಣಿಸ್ತಿಲ್ವಾ? ಎಲ್ಲ ಆಯ್ತಾ ಗೊತ್ತಿಲ್ಲ. ಸೊ ಗೈಸ್, ನಾನು ಮತ್ತೆ ನಮ್ರತ ಒಂದು 5-6 ಮಂತ್ಸ್ ಬ್ಯಾಕೇನೆ ನಾವು ನಮ್ಮ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ತರ ನಾವು ಡಿಸೈನ್ ಮಾಡ್ಸೋಣ. ನಾವಿಬ್ರು ಪ್ಲಾನ್ ಹೆಂಗ್ ಮಾಡ್ಬಿಡಿ ಹಂಗೆ ಡಿಸೈನ್ ಮಾಡ್ಸೋಣ. ಸೊ ಇಲ್ಲಿ ಕೇಳ ನೀನು ಫಸ್ಟ್ ಇಲ್ಲಿ ಹೆಂಗ್ ಮಾಡ್ತಾರೆ, ಇಲ್ಲಿ ಮಾಡಿ ಬರೀ ಅಷ್ಟೇ ಮಾತೇ ಆಡ. ಈಗ ಜಸ್ಟ್ ಬಂದಿದ್ವಿ, ನೀವು ಸುಮಾರು ಔಟ್ಫಿಟ್ಗಳೆಲ್ಲ ಸಿಕ್ಕಾಬಿಟ್ಟು ಚೆನ್ನಾಗಿದೆ. ಬಟ್ ಇವರಿಗೆ ಕಸ್ಟಮೈಸ್ಡ್ ಮಾಡಿಕೊಂಡು ನಾವಿಬ್ರು ಮಾಡೋದು ಅಂದ್ಕೊಂಡಿದ್ದೀವಿ. ಇವಾಗ ಒಂದು ಫಿಟ್ಟಿಂಗ್ ಹೆಂಗೆ ಕಾಣುತ್ತೆ ಇವ್ರಿಗೆ ಅಂತ ನೋಡೋದಕ್ಕೆ ಟ್ರಯಲ್ ಹೋಗ್ತಿದ್ದಾರೆ. ಹೋಗ್ಬಿಟ್ಟು ಹಾಕೊಂಬನ್ನಿ. ನೋಡಿ ಬಸ್, ಇದು ವರ್ಕ್ ಹೆಂಗಿದೆ ಅಪ್ಪ, ಸಿಕ್ಕಾಪಟ್ಟೆ ವರ್ಕ್ ಮಾಡಿರೋದಕ್ಕೆ ಚೆನ್ನಾಗಿದೆ. ಇದು ಮ್ಯಾಚಿಂಗ್ ಎರಡು ಚೆನ್ನಾಗಿದ್ದಾರೆ. ಒಂಥರ ಒಳಗಡೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಾತಾಡೋದಕ್ಕೆ ಒಂಥರ ನನಗೆ ಎಂಬರೇ ಫೀಲ್ ಆಗ್ತಿದೆ ಗೈಸ್. ಒಂಥರ ಭಯ ಫೀಲ್ ಆಗ್ತಿದೆ ಮಾತಾಡೋದಕ್ಕೆ. ಯಾಕಂದ್ರೆ ಸೈಲೆಂಟ್ ನೋಡಿ, ಒಂದು ಚೂರು ವಾಯ್ಸ್ ಇಲ್ಲ ಸರೌಂಡಿಂಗ್. ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಅಷ್ಟು ಅವ್ರದ್ದು ದೊಡ್ಡದಾಗಿದೆ. ಚೆನ್ನಾಗಿದೆ, ನೈಸ್. ಫಿಟ್ಟಿಂಗ್ ಹಿಂಗೆ ಕರೆಕ್ಟ್ ಇದೆಯಾ? ಇದು ನನ್ನ ಫಿಟ್ಟಿಂಗ್ ಅಲ್ಲ, ಓಕೆ ಚೆನ್ನಾಗಿದೆ, ನೈಸ್. ಚೆನ್ನಾಗಿದೆ. ನಾನು ನೋಡ್ತಿರೋದು ಆಲ್ಮೋಸ್ಟ್ ಟಾಪ್ ಹಿಂಗೆ ಇರುತ್ತೆ, ಬಾಟಮ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಟಾಪ್ ಫಿಟ್ಟಿಂಗ್ನ ಚೆಕ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ನೈಸ್. ಕಲರ್ ರೆಡ್ ಚೆನ್ನಾಗಿದೆ. ಇವ್ರು ನೋಡ್ತಿರೋ ಕಾರ್ಡ್ ಸೆಟ್ ಥರ ಅದು, ಆದರೆ ಬೇರೆ ಕಲರ್, ಬೇರೆ ಕಲರ್ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ ಇದು ಆ್ಯಕ್ಚುಲಿ, ನೈಸ್. ಆಂಟಿ ಹೇಗಿದೆ ಆಂಟಿ ಡ್ರೆಸ್ಸು? ಏನಿದು ಅಂತ ನಾವು ಔಟ್ಫಿಟ್ ಯಾವ ಥರ ಕಾಣುತ್ತೆ ಚೆಕ್ ಮಾಡಿದ್ವಿ ನಮ್ರತ ಅವ್ರಿಗೆ. ಸೊ ನಮ್ರತಾಗೆ ಚೆನ್ನಾಗಿತ್ತಾ ಫಿಟ್ಟಿಂಗ್? ಅದು ಇಷ್ಟ ಆಯ್ತಾ? ಸೊ ಬಾಯ್ಸ್ ಫಿಟ್ಟಿಂಗ್ ಎಲ್ಲ ಇಲ್ಲ ಗೈಸ್, ನಮ್ಗೆಲ್ಲ ನಾರ್ಮಲ್ ಆಗಿ ಇನ್ನೇನು ಎಂಗೇಜ್ಮೆಂಟ್ ಇದೆ ಅಂದಾಗ 1 ತಿಂಗಳು ಮುಂಚೆ ಕೊಟ್ರೆ ಅವಾಗ ಅವ್ರು ಮಾಡ್ಕೊಡ್ತಾರೆ. ಯಾಕಂದ್ರೆ ನಮ್ದು ಬಾಡಿ ಪಂಪ್ ಜಿಮ್ ಮಾಡಿರ್ತೀವಲ್ಲ ನಾವು. ನೀವು ಜಾಸ್ತಿ ಜಿಮ್ ಮಾಡಲ್ಲ, ನಾನು ಒಡೆ ವೀಡ್ಸ ನೀವೆಲ್ಲ ಹೊಡಿಬೇಕು ಅಂದ್ರೆ ಇನ್ನು 10 ವರ್ಷ ಬೇಕು. ನೀವು ಸಣ್ಣ ಆಗೋದಕ್ಕೊಂದು ಸೀನೇ ಇಲ್ಲ. ಕರೆಕ್ಟಾಗಿ ನೀವೇ ಅಕಸ್ಮಾತ್ ನೀವೇನು ದಪ್ಪನೇ ಸಣ್ಣ, ನೀವು ಕರೆಕ್ಟ್ ಆಗಿದ್ರೆ ನೀವು ಅಲ್ಲ. ಆಫ್ ಕ್ಯಾಮ್ರಾ ತುಂಬಾ ಮಾಡ್ತಾರೆ ಗೈಸ್, ಆನ್ ಕ್ಯಾಮ್ರಾ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಒಂದ್ ದೊಡ್ಡ ಕೆಲಸ ಸಾರ್ಟ್ ಮಾಡಿಸ್ತೆ ನೀನು ಅಂತಂದೆ. ಹೆಂಗೆ? ಥ್ಯಾಂಕ್ ಯು. ಎಷ್ಟು ಎಫರ್ಟ್ಸ್ ಆಗ್ತೀನಿ ನನ್ನ ಮದುವೆ ಅಂತ ಬಂದ್ರೆ ನನಗೆ. ನಮ್ಮ ಅಕ್ಕ ಮದುವೆ ಒಬ್ಬನೇ ನಿಂತ್ಕೊಂಡು ಮಾಡಿದೀನಿ, ಎಷ್ಟು ಎಫರ್ಟ್ಸ್ ಹಾಕಿ ಒಬ್ಬನೇ ನಿಂತ್ಕೊಂಡು ಮಾಡಿಂಗ್ ಆಯ್ತು. ಅವಾಗ ನಂಗೆ 20 ವರ್ಷ ನಂಗೆ ನಮ್ಮ ಅಕ್ಕ ಮದುವೆ ಮಾಡಿದಾಗ, ಅವಾಗ ಎಷ್ಟು ಎಫರ್ಟ್ಸ್ ಹಾಕಿದೀನಿ. ನೀನ್ ನಮ್ಮ ಮದುವೆ ಅಂತ ಬಂದಾಗ ನಾನು ಎಫರ್ಟ್ಸ್ ಹಾಕಿ ಬಿಡ್ತೀರೇನ್ರಿ? ಏನ್ರಿ ನೀವು ಇಷ್ಟ ದಿನ ಹಾಕಿರ್ಲಿಲ್ವಲ್ಲ? ಹಾಕಿಲ್ವಾ? ಎಷ್ಟು ಎಫರ್ಟ್ಸ್ ಹಾಕಿ ಮಾಡಿದೀವಿ, ಏನ್ ಹಾಕಿಲ್ಲ ಅಂತಿರಲ್ಲ ನೀವು. ಹಾಕಿಲ್ಲ ಅಲ್ಲ, ಇಂಟ್ರೆಸ್ಟ್ ತೋರಿಸಿ ಒಂದು ಗೆಸ್ಟ್ ಲಿಸ್ಟ್ ಕಳ್ಸು ಅಂತ ನಾನು ಇದು ಲೈನರ್ಸ್ ಹಾಕಿದೀನಿ ಆಯ್ತು, ಅದಕ್ಕೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಕ್ ಆಗ್ತಿಲ್ಲ. ಇಟ್ಸ್ ಓಕೆ. ಗೆಸ್ಟ್ ಲಿಸ್ಟ್ ನ ಕಳ್ಸಕ್ಕೆ ಎಷ್ಟು ದಿನ ತಗೊಂಡಿದ್ಯಾ ನೀನು? ಅಲ್ಲ ನಂದು ತುಂಬಾ ಜನ ಗೆಸ್ಟ್ಗಳಿದಾವೆ, ನಾವು ಅದು ಯೋಚನೆ ಮಾಡಿ ಕೊಡ್ಬೇಕಲ್ವಾ, ಅದಕ್ಕೇನೆ. ಈಗ ವೆನ್ಯೂ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕೇಳೋದೇ ಎಷ್ಟು ಜನ ಇದ್ದೀರಾ ಅಂತ. ಹೌದೌದು, ನೀನ್ ಅದನ್ನೇ ಕಳಿಸ್ತಿರ್ಲಿಲ್ಲ. ಆಯ್ತು ಕಳ್ಸಿದಾನೆ ಬಿಡಿ. ಆಯ್ತು, ಯಾಕೆ ಜಗಳ ಮಾಡ್ತೀರಾ? ಪಾಪ ಜಗಳನೇ ಮಾಡಲ್ಲ ಗೈಸ್ ಅವರು. ಆಯ್ತು, ಇವಾಗ ಏನ್ ನಾನ್ ವೆಜ್ಜಾ ವೆಜ್ಜಾ ಏನ್ ಡಯಟ್ ಫುಡ್ ಏನು? ಬ್ಯಾಲೆನ್ಸ್ಡ್ ಫುಡ್. ಒಂದು ಒಳ್ಳೆ ಕಡೆ ಬ್ಯಾಲೆನ್ಸ್ ಫುಡ್ ತಿನ್ಕೊಂಡು ಮನೆ ಹೋಗೋಣ. ಇವಾಗ ಲಂಚ್ ಮಾಡೋದಕ್ಕೆ ನಾವು ಟ್ರಫಲ್ಸ್ಗೆ ಬಂದಿದ್ದೀವಿ. ಟ್ರಫಲ್ಸ್ ಬಂದಿಲ್ಲ ಒಂದ್ಸಲ ನೀವು? ಬಂದಿಲ್ಲ, ಒಂದು ಫಸ್ಟ್ ಟೈಮ್ ಬರ್ತೀರಾ ಟ್ರಫಲ್ಸ್ಗೆ? ನಾನು ಸುಮಾರು ಬರ್ತಾ ಇರ್ತೀನಿ.
ಲವ್ ಮಾಡ್ದೆ ಗೈಸ್. ಒಂದೇ ಸಲ ನಾನು ಬಂದಿರೋದು. ಡಯಟ್ ಬೇಕಾದ್ರೆ ನಾರ್ಮಲ್ ತಿಂತೀರಾ? ಡಯಟ್ ಗೈಸ್ ನಾನು ಡಯಟ್ ಮಾಡ್ತೀನಿ ಗೈಸ್. ನಾನು ಬಂದು ಬರ್ಗರ್ ತಿನ್ಬಿಟ್ರೆ ಅವ್ರು ಬಂದೆ ನಂದು ಡಯಟ್ ಎಲ್ಲ ಹೊರಟೋಗ್ಬಿಡುತ್ತೆ. ನಾನು ಏನಾದ್ರು ಡಯಟ್ ಫುಡ್ ಆರ್ಡರ್ ಮಾಡ್ತೀನಿ. ನನ್ಗೇನು ಬೇಕಾ ತಗೋತೀನಿ, ನಿಮ್ಗೆ ನೀವು ತಗೊಳ್ಳಿ ಓಕೆನಾ? ಗೈಸ್ ಪ್ಲೇಸ್ ಚೆನ್ನಾಗಿದೆ, ಚೆನ್ನಾಗಿದೆ ಅದು. ಒಂಥರ ಸ್ಟಡಿ ಚೆನ್ನಾಗಿದೆ ಜಾಗ ಪೂರ್ತಿ. ತಿಂದಿದ್ದೀನಿ ನಾನು. ಬರ್ಗರ್ ತಿಂತೀನಿ ಅಷ್ಟೇ, ಅಷ್ಟು ತಿಂದ್ರೆ ಬರ್ಗರ್ ಇದೆ. ಅದಂದ್ರೆ ಇದು ಗ್ರಿಲ್ಡ್ ಬರ್ಗರ್. ನೀವು? ಅದೇ ನೋಡ್ತಾ ಇದೀನಿ, ನೀನು ಆಲ್ರೆಡಿ ತಿಂದಿದ್ರೆ ಅದನ್ನೇ ಸೇಮ್ ರಿಪೀಟ್. ಓಕೆ, ಹೆಸರು ಗೊತ್ತಿಲ್ಲ, ಬ್ಲಾಗ್ ತೋರಿಸಿ ಕೊಟ್ಬಿಡ್ತಾರೆ. ತಲೆ ಬೇಕು ಅದಕ್ಕೆಲ್ಲ. ಅದೇ ನಾನು ಇವಾಗ ಹೇಳಿದ್ದು. ಅದೇ ನಾನು ಇವಾಗ ಹೇಳಿದ್ದು. ಪಟ್ಟ ಅಂತ ತೋರಿಸ್ಬಿಟ್ಟೆ, ಇದು ಕೊಡಿ ಬ್ರೋ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಅದು ಯಾವ ಲಾಗು ಏನು ಅಂತ ಎಲ್ಲ. ಅಲ್ಲಿವರೆಗೂ ನೀನ್ ತೆಗ್ದು ಅವರು ಆರ್ಡರ್ ಕೊಟ್ಬಿಟ್ಟೆ. ವ್ಲಾಗರ್ಸ್ ಅಮ್ಮ ನಾವೆಲ್ಲ. ವ್ಲಾಗರ್ಸ್ ಲೈಫ್ ಅಂದ್ರೆ ಹಿಂಗಿರುತ್ತೆ ನೋಡಿ. ವ್ಲಾಗಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಎಲ್ಲ ನಮ್ಗೆ ಗೊತ್ತಾಗುತ್ತೆ ಏನ್ ಮಾಡಿದೀವಿ ನಾವು ಅಂತ. ಇದೇನು ಚಿಕನ್ ಪಪ್ರಿಕಾ. ಸೊ ಗೈಸ್ ಇದು ನಂದು ಚಿಕನ್ ಬ್ರೆಸ್ಟ್ ಮತ್ತೆ ರೈಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ನನಗೆ ಇದು ಅವ್ರಿಗೆ. ಎಂಜಾಯ್. ತಿನ್ಬಿಟ್ಟು ಮತ್ತೆ ಸಿಗೋಣ. ನೀವು ತಿನ್ಕೋಬೇಕಾ? ನಿಮ್ಗೆ ಇದು ಆರ್ಡರ್ ಮಾಡಿದೀನಲ್ಲ. ಆಯ್ತು ತಗೋತೀನಿ. ಆಯ್ತು ನಂದೆಲ್ಲ ನಿಮ್ದೆ, ತಗೊಳ್ಳಿ, ಎಂಜಾಯ್ ಮಾಡಿ. जो तेरा है वो मेरा है, जो तेरा है वो मेरा है, जो मेरा है वो भी मेरा है. जो तुम मेरे हो तो मैं कुछ. ಹಿಂದಿ ಬರಲ್ಲ ಗೈಸ್ ನನಗೆ. ಯಾರು ಅರ್ಥ ಆಯ್ತು ಅವ್ರದಲ್ಲ. ನಂದು ನಂದಲ್ಲ ಅವ್ರದ್ದು. ನಂದಲ್ಲ ನಿಮ್ದು, ನಿಮ್ದ ನಿಮ್ದೆ. ಮತ್ತೆ ನಂದೇನು? ನಂದೇನು ಇಲ್ವೇ ಇಲ್ಲ. ಗೈಸ್ ತಿನ್ಬಿಟ್ಟು ಸಿಕ್ಕಿ ನಿಮ್ಗೆ. ಸೊ ಗೈಸ್ ಇವಾಗ ಲಂಚ್ ಮುಗಿಸ್ಕೊಂಡು ಒಂದೊಳ್ಳೆ ಮಿಲ್ಕ್ ಶೇಕ್ ತಗೊಂಡು ಕುಡ್ಕೊಂಡು ಹೋಗ್ತಿದೀವಿ. ಸೊ ಮಿಲ್ಕ್ ಶೇಕ್ ಅಲ್ಲ, ಸ್ಮೈಲ್ ಚೆನ್ನಾಗಿತ್ತು ನಿಮ್ದು, ಕ್ಯೂಟ್ ಆಗಿತ್ತು. ಹೌದಾ? ಸೊ ಮನೆ ಹೋಗ್ತಿದೀವಿ. ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಲೆಟ್ಸ್ ಗೋ. ನಮ್ಮ ಅಮ್ಮಂಗೆ ಏನೋ ತೊಗೊಂಡು ಹೋಗ್ಬೇಕು ಅಂತ ನಮ್ಮ ಅಮ್ಮ ಡಯಟ್ ಮಾಡ್ತಾರೆ ಗೊತ್ತಾ. ಅದಕ್ಕೆ ನಮ್ಮ ಹತ್ರ ಆ್ಯಪಲ್ ತೊಗೊಂಡೋಗೋಣ ಅಮ್ಮಂಗೆ ಅಂತ ಬಂದಿದ್ದಾರೆ. ಹೆಲ್ದಿ ಫುಡ್ ತೊಗೊಂಡೋಗೋಣ ಅಂತ. ಇದೇನೋ ಮ್ಯಾಂಡ್ರಿನ್ ಆರೆಂಜ್. ಮ್ಯಾಂಡ್ರಿನ್ ಆರೆಂಜ್ ಅಂತ ಎಷ್ಟು ಚೆನ್ನಾಗಿರುತ್ತೆ ಇದು. ಸ್ವೀಟ್ ಇರುತ್ತೆ ಅಂತ ಇದು. ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಖುಷಿ ಪಡ್ತಾರೆ ಇವಾಗ ನಮ್ಮ ಅಮ್ಮ. ನಿಜ ಅಮ್ಮ ಖುಷಿ ಪಡ್ತಾರೆ ಇವಾಗ. ಯಾಕೆ ಗೊತ್ತಾ, ಅವ್ರು ಡಯಟ್ ಇದ್ದಾರೆ ಗೊತ್ತಾ ಇವಾಗ. ಅವ್ರಿಗೆ ಇವಾಗ ಇದು ತಗೊಂಡೋಗಿ ಕೊಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಒಳ್ಳೇದಾಯ್ತು ಫ್ರೂಟ್ಸ್ ಅಂತ ಹೇಳಿದ್ನಿಲ್ಲ ಅಲ್ವಾ? ಬಟ್ ಈ ಬ್ಯಾಗ್ ನೋಡ್ರೆ ಅವ್ರು ಏನ್ ಅನ್ಕೋತಾರೆ? ಚೆನ್ನಾಗಿರುತ್ತೆ ನನಗೆ ತರಕಾರಿ. ನಾವು ಚೆನ್ನಾಗಿರೋ ಬ್ಯಾಗ್ ತಗೊಂಡ್ ಹಾಕೊಂಡು ಹೋಗೋಣ. ಇವಾಗ ಅದೆಲ್ಲ ಆಗಲ್ಲ. ಹೇಗೆ ಕೊಡೋಣ ಹೋಗ್ಬಿಟ್ಟು. ಬನ್ನಿ ಗೈಸ್ ನಮ್ಮ ಮನೆಗೆ ಹೋಗೋಣ. ಯಾವ ಫ್ಲೋರ್? ಫಿಫ್ತ್ ಫ್ಲೋರ್. ಹಾ ಏನ್ ಅನಿಸ್ತಿದೆ? ಒಂಥರ ಫುಲ್ ಭಯ ಫೀಲ್ ಆಗ್ತಿದ್ಯಾ? ಇಲ್ಲ, ಖುಷಿ ಆಗ್ತಿದ್ಯಾ? ನಾರ್ಮಲ್ ಫೀಲ್ ಆಗ್ತಿದೆ. ಕೈ ನೋಡಿ ಬಾಯ್ ಫ್ರೆಂಡ್ ಆದ್ರೆ ನೋಡ್ರಿ ಹಿಂಗೆಲ್ಲ ತಗೊಂಡ್ಬೇಕಿದ್ರಲ್ಲ ಅವರು. ಬಟ್ಟೆಗಳೆಲ್ಲ ಹಿಂಗೆ ಇಕ್ಕೋಬೇಕು ಮತ್ತೆ ಕ್ಲಿಪ್ ಎಲ್ಲ ಹಾಕ್ತಾರೆ. ಬಾಯ್ ಫ್ರೆಂಡ್ ಅಲ್ಲ, ಫಿಯಾನ್ಸಿ. ನಮ್ಮಿಬ್ರು ಪೇರ್ ಹೆಂಗಿದೆ ಗೈಸ್? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಕಮೆಂಟ್ ಮಾಡಿ. ನಾವಿಬ್ರು ಪೇರ್ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದ್ರೆ ಸೂಪರ್ ಜೋಡಿ ಅಂತ ಕಮೆಂಟ್ ಮಾಡಬೇಕು. 1,000 ಕಮೆಂಟ್ ಬರ್ಬೇಕು. ಮಾಡ್ತೀರಿ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಚೆನ್ನಾಗಿದೆ. ನಮ್ಮ ರಿಯಾಕ್ಷನ್ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಇವಾಗ ಖುಷಿಯಾಗಿ ರಿಯಾಕ್ಷನ್, ಅಮ್ಮ ರಿಯಾಕ್ಷನ್ ಹಿಂಗಿರುತ್ತೆ ಅಂತ. ನಡಿ 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 ನಡಿ. ನಮ್ಮನೆ ಯಾರೋ ಗೆಟ್ಸ್ ಬಂದಿರಮ್ಮ. ನಮ್ಮನೆ ಯಾರೋ ಗೆಸ್ಟ್ ಬಂದವ್ರೆ. ಐಡಿಯಾ ಕೊಟ್ಟಿದ್ದಾರೆ ಕೇಳು. ಐಡಿಯಾ ಕೊಟ್ಟಿದ್ದು ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನ್ನ ಕೈಗೆ ಏನ್ ಬಂತು ಅದಷ್ಟೇ ಮುಖ್ಯ. ಐಡಿಯಾ ಕೊಟ್ಟಿದ್ದು ಈಗ ನೋಡಿ ಗೈಸ್ ನಂಗೆ ಕಾಲ್ ಮುಟ್ಟಿ ಅಂತವಳೆ. ನಾನೇ ಐಡಿಯಾ ಕೊಟ್ಟಿದ್ದು. ಅದ್ ನನಗೆ ಗೊತ್ತಿಲ್ಲ. ನೀನ್ ಐಡಿಯಾ ಕೊಟ್ಟಿದ್ಯಲ್ವ. ನನ್ನ ಕೈಗೆ ಬಂದಿದ್ದು ಅಷ್ಟೇ ನಾನು ನೋಡೋದು ಅಲ್ವಾ ಚೈ? ಕೈಗೆ ಏನ್ ಬಂತು ಅದನ್ನ ಅಷ್ಟೇ ನೋಡೋದು ನಾವು. ಅಷ್ಟೇ ಇಷ್ಟಕ್ಕೆ ವ್ಯಾಲ್ಯೂ. ಕುಶಾನಿ ಯಾರು ಹೇಳಿದ್ದು? ಮುದ್ಕೊಡು ಬೇಬಿಗೆ. ಬರೀ ವಿಡಿಯೋ ಕಾಲ್ ನೋಡ ಆಯ್ತು ಬೇಬಿ. ನೀನು ಏನೇನು ಗಿಡನಾ? ಗಿಡ ಅಲ್ಲ ಅದು, ತಂದವ್ರೆ ಅನ್ಬೇಕು. ಅತ್ತೆ ಏನು ಕುಶಾನಿ? ಅತ್ತೆ ಏನು? ಅತ್ತೆ ಅಂತಾಳೆ. ಓ ಅತ್ತೆ ಅವ್ರ ಅಮ್ಮನ ಅತ್ತೆ ಅಂತ. ಕುಶಾನಿ ಅತ್ತೆ ಅನ್ಬಾರ್ದಮ್ಮ. ಬೇಬಿ ಏನು? ನಾನೇ ಮೆಂಟ್ಲ ಆಗ್ಬಿಟ್ಟೆ. ಬೇಬಿ ಅತ್ತೆ ಏನು? ಹಾ ಅತ್ತೆ ಅಂತ ಕಡೆ. ಓಕೆನಾ? ಥ್ಯಾಂಕ್ ಯು. ಡ್ರೆಸ್ ಚೆನ್ನಾಗಿದೆ. ಫುಲ್ ಮೇಲೆ ಆಡ್ತಾಳೆ ಇವಾಗ. ಮೊದಲನೇ ವರ್ಷದ ಬರ್ತ್ಡೇಲಿ ಅವ್ರ ಅಪ್ಪನ ಫ್ರೆಂಡ್ ತಂದ್ಕೊಟ್ಟಿದ್ದು. 1 year birthday. ಅದು 3 ವರ್ಷ ಆದ್ರೂ ಇನ್ನೂ ಆಗಲ್ಲ, ಟೈಟ್ ಆಗಿಲ್ಲ. ಚೆನ್ನಾಗಿದೆ ಕುಶಾನಿ ಡ್ರೆಸ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಫುಲ್ ಆಕ್ಟಿವ್ ಆಗ್ಬಿಟ್ಟಿವ್ರಿ ಇವಾಗ ಅವಳು. ಸುಮ್ನೆ
ಚೆನ್ನಾಗಿದ್ಯಾ? ನೀನ್ ನೋಟಿಸ್ ಮಾಡ್ಲಿಲ್ಲ, ಅವ್ಳು ನೋಡಿ notice ಶುದ್ಧ ಬರುತ್ತೆ ಕಟಿಂಗ್ ಮಾಡ್ಕೊಂಡು ಕೇಳ್ತಾವಳೆ. ನಾಳೆ ಮಾಡ್ಸ್ಕೊಳ್ಳೋಣ ಇಬ್ರು. ನಾ ಮಾಡ್ಸಲ್ಲ, ನಂಗೆ ಚಿಕ್ಕ ಕೂದ್ಲು, ನಂಗೆ ಚೆನ್ನಾಗಿ ಕಾಣುತ್ತೆ ಹಿಂಗೇನೆ. ತುಂಬಾ ಚೆನ್ನಾಗಿ, ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಥ್ಯಾಂಕ್ ಯು ಬೇಬಿ, ಇಷ್ಟ ಆಯ್ತು. ಥ್ಯಾಂಕ್ ಯು. ಎಸಿನಾ? ಓ ಎಸಿ ಚೆನ್ನಾಗಿಲ್ಲ ಎ ಸಿ, ಒಂದು ಗಾಳಿಗೆ ಬರೋಣ ಅಂದ್ರೆ ಡಬ್ಬ ಎ ಸಿ ಅದು. ನಮ್ಮ ಅವನಿಗೆ ತೊಗೊಂಬಂದವ್ರೆ, ಅದೇನೋ ಆರ್ಡರ್ ಮಾಡ್ತಾರೆ ನಮ್ಮಮ್ಮ. ನಿನಗೇನು ಟೆನ್ಷನ್ ಮಾಡ್ಕೊಂಬೇಡ, ನಮ್ಮಮ್ಮ ಚೆನ್ನಾಗಿ ಆರ್ಡರ್ ಮಾಡ್ತಾರೆ ಫೋನಲ್ಲಿ. ಹಾ ಏನಮ್ಮ ಚೆನ್ನಾಗಿರೋ ಐಟಮ್ಗಳೆಲ್ಲ ಆರ್ಡರ್ ಮಾಡ್ತಿಲ್ಲ. ಈ ಏನ್ ಮಾಡೋದು ಇದನ್ನ? ಅಗರಬತ್ತಿ ಹಚ್ಚೋದು, ಅಗರಬತ್ತಿ ಅಗರಬತ್ತಿ ಹಚ್ಚೋದು. ಏನ್ ಡಿಸೈನ್ ಆಗಿದೆ ನೋಡೋದು. ಆ ಫೋನ್ ನಮ್ಮಮ್ಮ ಅದ್ರಲ್ಲಿ ಯಾರ ಹತ್ರ ಮಾಡ್ತಾರೆ ಗೊತ್ತಿಲ್ಲ ಗೈಸ್, ಬರೀ ಆರ್ಡರ್ ಮಕ್ಕಳು ಚೆನ್ನಾಗಿ ಮಾಡ್ಕೊತಾರೆ ನಮ್ಮಮ್ಮ. ಅದನ್ನೇ ಮಾಡೋದು ನಾವು. ಏನ್ ಮಾಡ್ತಿದ್ಯಾ ಇವಾಗ ಸೊಸೆಗೆ ಅಡಿಗೆ ರುಚಿಯಾಗಿ? ರುಚಿಯಾಗಿ ಏನಿಲ್ಲ, ಅವರು ಡಯಟ್ ನಾವು ಡಯಟ್. ಡಯಟ್ ಫುಡ್ ಚಪಾತಿ ಮಾಡ್ತಿದ್ಯಾ? ಪಲ್ಯ ಅನ್ನ ಸಾರು. ಚೆನ್ನಾಗಿ ಮಾಡಿದಾರೆ. ಓಕೆನಾ, ಸ್ವಲ್ಪ ಪಾಯಸ ಗೀಸ ಏನೋ ಮಾಡ್ತೀಯ? ಭಾಳ ತಿನ್ನಲ್ಲ ಡಯಟ್. ಯಾರು ತಿನ್ನಲ್ಲ ಇನ್ಮೇಲೆ. ನಮ್ದು ಸೀನಿ ಇದ್ರೆ ಅವ್ರಮ್ಮ, ಅವಳೊಬ್ಳೆ ನಮ್ಮ ಮನೇಲಿ, ಚೈತ್ರಮ್ಮ. ಗೈಸ್ ನೋಡ್ರಿ, ಇಲ್ಲಿ ಸ್ವೀಟು ಕೇಕ್ ಎಲ್ಲ ಐತೆ, ಅದ್ರ ಬರೀ ಮಕ್ಕ ಒಬ್ಳೆ ತಿನ್ನೋದು, ನಾವ್ ಯಾರು ತಿನ್ನಲ್ಲ ನಮ್ಮ ಮನೇಲಿ, ಎಲ್ಲರೂ ಡಯಟ್. ನೋಡಿ ಇವ್ರಿಬ್ರು ಆಟ ಆಡ್ತವ್ರಿ ನಿಂತ್ಕೊಂಡು ಇಲ್ಲಿ. ನೋಡ್ತಾ ಇದ್ದೀನಿ. ಒಳ್ಳೆ ಟೈಮ್ ಪಾಸ್ ನಮ್ ಇವಳಿದ್ರೆ, ನಿನಗಂತೂ ಒಳ್ಳೆ ಟೈಮ್ ಪಾಸ್. ಅವ್ಳು ಬಿಡೋದಲ್ಲ ಯಾರನ್ನ, ಅವಳು ಮನೇಲಿ ಫುಲ್ ಸೌಂಡ್ ಹಿಂಗೆ ಇರುತ್ತೆ ಅವ್ಳು 24 ಗಂಟೆ. ಸೌಂಡ್ಗೆ ನಮ್ಮ ಮನೆಗೆ ಏನು ತೊಂದ್ರೆ ಇಲ್ಲ, ರಾತ್ರಿ ಬಂದ್ರೆ ಹಿಂಗೆ ಇರುತ್ತೆ ಸೌಂಡ್, ಬೆಳಿಗ್ಗೆ ಬಂದ್ರೆ ಸೌಂಡ್ ಹಿಂಗೆ ಇರುತ್ತೆ. ನೋಡ್ರಿ ಅವಳು ಪಾಡುಗಳು ಮಾತಾಡ್ತಾ ಮಾಡಿದ್ಳು. ಖುಷಿ ನೋಡ್ರಿ, ಇಲ್ಲಿ ಮನೆ ಮಾಡ್ಕೊಂಡಳೆ, ಲಿಫ್ಟಿಗೆ ಹಾಕೊಂಡು ನೋಡೆ. ಬೇಬಿ ಹಾಕಿರೋದು ಲಿಫ್ಟಿಗೆ, ನೀನ್ ಹಾಕಿರೋದಾ? ನೀನ್ ಒಂದ್ಸಲಿ ಹಾಕ್ರೆ ಮತ್ತೆ ಹಾಕ್ಸೋದಲ್ಲ ಅವಳು. ಅವಳೇ ಹಾಕಿಸ್ಕೊಂಡಿದ್, ನಾನಲ್ಲ. ಅವಳು ಒಂದ್ಸಲಿ ಹಾಕ್ರೆ ಮತ್ತೆ ಹಾಕ್ತಾಳೆ, ಅದಕ್ಕೆ ನೀನ್ ಯಾವಾಗ್ಲೂ ಬ್ಯಾಗ್ ಚೆಕ್ ಮಾಡಿದ್ದು. ಫುಲ್ ಲಿಪ್ಸ್ಟಿಕ್ ನಿನ್ ಮಗಳು ನೋಡ, ನಿನ್ ಮಗಳು ನೀನೇ ನಿನ್ ಲೈಫಲ್ಲಿ ಇನ್ನೂ ಅಷ್ಟು ಲಿಪ್ಸ್ಟಿಕ್ ಹಾಕೊಂಡಿದ್ದು ಅವ್ರಿಗೆ. ನೀನು ನಿನ್ ಮಗಳು ಹಾಕೊಂಡು ನೋಡಲ್ಲಿ. ಅವಳು ಟ್ರೆಡಿಷನಲ್ ನೋಡಿ, ಅವಳು ವಿಭೂತಿ, ಕುಂಕುಮ, ಸೋಡಾ ಬೇರೆ ಬಂದಿದೆ ಇವಾಗ, ಮಿಕ್ಸ್ ಏನ್ ಬರುತ್ತೋ ಗೊತ್ತಿಲ್ಲ. ಅವಳು ಸ್ಟೈಲ್ ಮಾಡ್ತಾಳೆ. ಬಾವಂಗೆ ಹಿಂದಿಲಿ ಏನಾರ ಕೌಂಟ್ರ್ ಕೊಡು. ಬಾವಂಗೆ हिंदी में बात करो, तू ओनली बोलता हिंदी में बात करो, पंजाबी में बात करो, कुछ ना बात करो, पंजाबी में बात करो, तू बात करो तेलुगु में. तेलुगु क्यों बात करना है, कन्नड़. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. तू कन्नड़ बोल, हमको हिंदी बोल. क्यों हिंदी बोलना है आपको? रूल इज अ रूल, योर फॉर अ फूल. रूल हो गया, खत्म हो गया, कल रात खत्म हो गया, आज नया रूल है. ಬ್ರೋ ಇವಾಗ ಫಿಲಮ್ ಹೋಗೋಣ ಅನ್ಕೊಂಡಿದ್ದೀವಿ, ಬರ್ತೀರಾ ಬರಲ್ವಾ? ಬ್ರೋ ಇವಾಗ ಹೋಗೋಣ ಫಿಲಮ್, ನೈಟ್ ಶೋ. ಪಕ್ಕನಾ? ಸರಿ ಬರ್ತೀಯಾ? ಅವಳು ಮೂವಿಗೆ ಬರಲ್ಲ ಅಂದ್ರೆ, ಏನು ಅವಳು ಮೂವಿ ಬಂದಿಲ್ಲ ಅಂದ್ರೆ ಭೂಕಂಪ ಆಗ್ಬಿಡುತ್ತೆ. ಅದು ಕರ್ದಿ ಅವಳು ಆಪರ್ಚುನಿಟಿ ಕಾಯ್ಕೊಂಡಿರ್ತಾಳೆ, ಯಾವಾಗ ಆಚೆ ಹೋಗೋದು ಅಂತ. ಹೌದೇನೆ? ಅಲ್ಲಿ ನೋಡಿ ಸ್ಟೈಲ್. ಅಯ್ಯೋ ಇವಳು ಯಾರೇ ಫಾರಿನ್ ಕಿಡ್, ಇವಳು ನೋಡಮ್ಮ ನಿನ್ ಮೊಮ್ಮಗಳು ಫಾರಿನ್ ಕಿಡ್ ಆಗ್ಬಿಟ್ಟವಳೆ, ಬೇಬಿ ಫಾರಿನ್ ಕಿಡ್ ಮಾಡ್ಬಿಟ್ಟಿವಳೆ. ಅಮ್ಮ ಫಿಲಮ್ ಹೋಗ್ತೇನೆ, ನೀನ್ ಬರ್ತೀಯ ಬರಲ್ವಾ? ನೀನ್ ಬರಲ್ವಾ? ಪಕ್ಕ ಬರಲ್ಲ ನೀನು? ಹೊರಗಡೆ ಊಟಕ್ಕೆ ಕರಿಬೇಡ, ಫಿಲಮ್ ಕರಿಬೇಡ, ಎಲ್ಲೂ ಬರಲ್ಲ. ಮತ್ತೇನ್ ಮಾಡ್ತೀಯ ಮನೆ ಒಬ್ಳೆ ನೀನು? ಮನೇಲಿ ನನ್ ಕೆಲಸ ಐತೆ ಅಷ್ಟೇ. ವಯಸ್ಸು ನಮ್ಮ ಅಮ್ಮ ಇನ್ನೊಂದು ಆಯ್ತು, ನಮ್ಮ ಅಮ್ಮಂಗೆ ವಯಸ್ಸಾಯ್ತು, ಅಜ್ಜಿ ಆದ್ರೆ ನಮ್ಮ ಅಮ್ಮ ಎಲ್ಲ ಕರಿಬೇಡ ಅಂತ ಹೇಳ್ತಾವ್ರೆ. ಚೇಂಜ್ ಬರ್ತೀವಣ? ಅಮ್ಮ ನೀವು ಒಂದೇ ಇರ್ತೇನೆ, ಚೇಂಜ್ ಬರಲ್ಲ ಅಂತೆ. ನಾನೇ ಇವಳನ್ನ ನೋಡ್ಕೋಬೇಕು ಅಥವಾ ನನಗೆ ಒಬ್ಳೆ ಇದೆಯಾ ಅಂತ ಹೇಳ್ತಾಳೆ ಅಲ್ವಾ? ಸುಮ್ನೆ ಒಂದ್ ಕಲ್ಲು ಹಾಕೋದು, ಎಲ್ಲಿ ಬೇಜಾರಾಗ್ತದ ನಮ್ಮ ಅಮ್ಮ ಅಂತ. ಓ ಅದು ಬೇಕಾ ನಿಂಗೆ? ಅಬ್ಬಾ ಏನ್ತಿರ ನಿನ್ ಪ್ಲಾನು? ನಿನ್ ಪ್ಲಾನ್ ಹಿಂಗಲ್ಲೇ ಮಾಡ್ಕೊಂಡಿದ್ಯಾ ಪ್ಲಾನ್ ನೀನು? ನೋಡು ನೀನನ್ನ ಅರ್ಥ ಮಾಡ್ಕೊಂಡೆ ನಮ್ಮ ಭಾವ ಒಬ್ರೆ. ಮನೆಯಲ್ಲಿ ಕಿಲ್ಲಾಡಿ ಅಂದ್ರೆ ಅವಳು ಒಬ್ಳೆ ಗುಣವನ್ನ ಇಟ್ಕೊ ಬರ್ತಾಳೆ, ಯಾರು ಬಕ್ರ ಇರ್ತಾರೆ ಅಂತ ನೋಡ್ಕೊಡ್ತಾಳೆ, ಇರು ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಕೊಟ್ಬಿಟ್ಟು ಹೋಗ್ತಾಳೆ. ಜಾಸ್ತಿ ಸಿಗಾಕೊಂಡ್ರು ಸತ್ರು ಸಿಗಾಕೊಂಡ್ರೆ ಅವರು ಬಾತ್ರೂಮ್ ಹೋದ್ರೆ ಬರಲ್ಲ, ಅರ್ಧ ಗಂಟೆ ಅಲ್ಲೇ, ಮುಕ್ಕಾಲ್ ಗಂಟೆ. ಅಯ್ಯೋ ಏನೋ ಮಾಡ್ತೀಯ ಮುಕ್ಕಾಲ್ ಗಂಟೆ ಬಾತ್ರೂಮ್ ಅಲ್ಲಿ? ಮೊಬೈಲ್ ಇಟ್ಕೊಂಡು ಏನೋ ಒಂದು ಎಡಿಟ್ ಮಾಡ್ತಾ ಇರ್ತಾಳೆ, ಅದು ಇಲ್ಲಿದ್ರೆ ಸಿಗಾಕೋತೀವಿ ಅನ್ಬಿಟ್ಟು ಅಲ್ಲಿ ಹೋಗ್ತಾಳೆ. ಒಬ್ಬ ಏನ್ ಪ್ಲಾನ್ ಚಿತ್ರ ನಿಂದು ಬ್ರೋ? ಆಮೇಲೆ ನೀವು ವ್ಲಾಗ್ ಕಟ್ ಮಾಡಾಮೇಲೆ ನಿನ್ಗೆ ಏನೋ ಕ್ಲಾಸ್ ತಗೊಂಡ್ರು ಮೋಸ್ಟ್ಲಿ, ಅದೆಲ್ಲ ಹಾಕ್ತಿರುತ್ತೆ. ಸೊ ಗೈಸ್ ಇವಾಗ ಫಿಲಮ್ ಹೋಗ್ತಿದೀವಿ, ನಾನು ನಮ್ಮ ಭಾವ, ನಮ್ಮ ಅಕ್ಕ, ನಮ್ರತ ಅಂಡ್ ವಿನೋದ್ ಬರ್ತಿದ್ದಾನೆ. ಸೊ ಹೋಗೋಣ ಅಂತ. ನೀನು ಬರ್ತೀಯಾ? ನೀನು ಲಿಫ್ಟಿಗೆ ತಗ್ಬಿಟ್ಟು ಬಾ, ಲಿಫ್ಟಿಗೆ ಹಾಕೊಂಡ್ಬಿಡ ಎಲ್ಲೂ ನೀನು. ಸನ್ಸ್ಕ್ರೀನ್ ಹಚ್ಕೊಂತಾಳಂತೆ. ಅಲ್ಲ ಕಣೆ, ಅಲ್ಲಿ ಬರ್ತೀವಿ ಫಿಲಮ್ ನೋಡಕ್ಕೆ, 10 ನಿಮಿಷ ಫಿಲಮ್ ನೋಡಲ್ಲ, ಮಲ್ಕೊಂಡ್ಬಿಡ್ತೀನಿ. ಏನಕ್ಕೆ ಬರ್ತೀನಿ ಸಂಪತ್ತಿಗೆ? ಅಲ್ಲ ಮೂಗ್ ಬಟ್ ಬೇರೆ ಹಾಕೊಂಡ್ಬಿಟ್ಟವಳ, ಇಲ್ಲಿ ಮೂಗ್ ಬಟ್ ಬೇರೆ ಮಾಡ್ಕೊಂಡ್ಬಿಟ್ಟವಳು ಇಲ್ಲಿ ಮಾರ್ಕೋ. ಆಯ್ತು ಬಾ, ಆಯ್ತು ಹೋಗೋಣ.
ಬ್ರೋ ನೀವು ಅವಳಿಗೆ ಮೇಕಪ್ ಕಿಟ್ ಕೊಡ್ಸೋಷ್ಟಲ್ಲಿ ನಿಮ್ ಪ್ರಾಣ ಹೊಟ್ಟೋಗ್ಬಿಟ್ಟಿರುತ್ತೆ, ನಂಗೆ ಗೊತ್ತಿಲ್ಲ, ಅಷ್ಟು ಮೇಕಪ್ ಕಿಟ್ ಬೇಕು ಅವಳಿಗೆ. ನಮ್ಮ ಅಮ್ಮ ಬರ್ತಿಲ್ಲ ಫಿಲಮ್ಗೆ, ನಾವು ಅಷ್ಟು ಜನ ಹೋಗ್ತಿದ್ದೀವಿ. ಬೇಗ ಬನ್ನಿ, ಟೈಮ್ ಆಯ್ತು, 10:15 ಶೋ ಇರೋದು, ಬೇಗ ಹೋಗೋಣ. ನಾನು ಈ ಥರ ರೆಡಿ ಆಗಿದ್ದೀನಿ, ಕುಶಾನಿ ನೋಡಿ ಈ ಥರ ರೆಡಿ ಆಗಿದ್ದಾಳೆ. ಬ್ಯಾಸ್ಕೆಟ್ ಬಾಲ್ದು ಡ್ರೆಸ್ ಹಾಕೊಂಡು ಕುಶಾನಿ ಜರ್ಸಿ ನಡಿ. ಮಕ್ಕ ಹಿಂದೆ ಹೋಗ್ಬಿಟ್ಲದ, ಪ್ರಳಯ ಆಗುತ್ತೆ ಭೂಮಿ ಇವಾಗ. ಯಾವತ್ತು ತಾನೇ ಮುಂದೆ ಕೂತಿದ್ದೀನಿ ಹೇಳು. ಧನ್ಯವಾದ. ಹೋಗೋಣ ಇವಾಗ ಮನೆಗೆ. ಇವಾಗ ಆನ್ ದ ವೇ ವಿನೋದ್ ಮತ್ತೆ ರಂಜು ಜಾಯ್ನ್ ಆಗ್ತಾರೆ, ನಮ್ಮ ಇವರಿಬ್ಬರು ಜಾಯ್ನ್ ಆಗ್ತಾರೆ. ಅಲ್ಲ, ಅವ್ರು ಬರ್ತಾರೆ ಬೈಕಲ್ಲಿ. ಸೊ ಅವ್ರು ಬರ್ತಾರೆ, ಬನ್ನಿ ಇವಾಗ ಹೋಗೋಣ. ಟೈಮ್ ಬರೀ ಇವಾಗ 9:35 ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಮನೆಯಿಂದ ಓರೇನ್ ಮಾಡ್ಬೋದಕ್ಕೆ ಒಂದು ಅರ್ಧ ಗಂಟೆ ಬೇಕೇ ಬೇಕು. ಸೊ 10:20 ಶೋ ಇರೋದು, 10:30 ಸ್ಟಾರ್ಟ್ ಆಗುತ್ತೆ. ನಾವು ಹೋಗೋದು ಕರೆಕ್ಟ್ ಆಗಿರುತ್ತೆ. ಲೆಟ್ಸ್ ಗೋ. ಸೊ ಗೈಸ್, ನಾವು ಮಾಲ್ಗೆ ಬಂದರೆ ಫಸ್ಟು ನೋಡ್ಕೋಬೇಕು ನಾವು ಕಾರಲ್ಲಿ ಪಾರ್ಕ್ ಮಾಡ್ತೀವಿ ಅಂತ, UB-A20. ಅವಾಗ ಇದೇ ಒಂದು ದೊಡ್ಡ ಟಾಸ್ಕ್ ಇರುತ್ತೆ, ಹುಡುಕಿ ಸಾಕಾಗೋಗ್ಬಿಡುತ್ತೆ. ನೀವು ಯಾವ್ದು ಬರೋಲ್ಲ, ಲಾಸ್ಟ್ ಫಿಲಮ್ ಬಂದಿದ್ಯಾ? ಮ್ಯಾಕ್ಸ್ ಲಾಸ್ಟ್ ನೀವು. ನೀನು ಡ್ರ್ಯಾಗನ್. ಓ ತಮಿಳು. ನೀವು ಡ್ರ್ಯಾಗನ್. ಡ್ರ್ಯಾಗನ್. ನಾನು ಸುಮಾರು ಫಿಲಮ್ ಬರ್ತಾ ಇರ್ತೀನಿ ಗೈಸ್ ಅವಾಗ. ನೀನು ಸುದೀಪ್ ಫಿಲಮ್ ಬಂದಿದ್ಯಾ? ಈ ಕಾಂತಾರ ತಾನೆ, ಕಾಂತಾರ. ಮಾರ್ಕ್ ಬಂದಿದ್ ಲಾಸ್ಟ್ ನೀನು, ಮಾರ್ಕ್. ಕುಶಾನಿ ಡ್ರೆಸ್ಸಿಂಗ್ ಸ್ಟೈಲು, ವಾಕಿಂಗ್ ಸ್ಟೈಲ್ ನೋಡಿ ಚೆನ್ನಾಗಿದೆ. ಎಲ್ಲೋಗ್ತೀಯ ಕುಶಾನಿ? ಈ ಕಡೆ ಬಾ, ಹಂಗಲ್ಲ. ಓ ಬ್ಯಾಗ್ಗಳು ನಮಗೆ ಖುಷಿ ಪಟ್ಬಿಟ್ಟು, ಬಾ ಈ ಕಡೆ ಬಾ. ಅವಳು ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗೈತೆ, ಪುಟಾಣಿ ಪ್ಯಾಂಟ್. ಆಚೆ ಕಡೆ ಹೆಂಗ್ ಗೊತ್ತಾ, ಈ ಮಾಲ್ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ವಿಡಿಯೋ ಮಾಡ್ತಾರೆ, ಫೋಟೋ ಮಾಡ್ತಾರಲ್ಲ, ಆತರ ನಾನು ಮಾಡೋಕಂತ ಒಂದ್ಸಲ ಆಸೆ. ಆಗುತ್ತಾ? ಅಷ್ಟು ಬೇಗ ಆ ರೇಂಜಿಗೆ ಬೆಳಿಬೇಕು ನಾನು, ಬೆಳಿತೀನಿ. ಅನ್ನೋದು ಬಂದಿದ್ದಾನೆ, ರಂಜು ಕೂಡ ಬಂದಿದ್ದಾನೆ. ನೀನು ಕೂಡ ನೀನು ಇಲ್ಲೇ ಇದೆಯಲ್ಲ, ನೀನು ಕೂಡ ಬಂದಿದ್ಯಾ. ಕುತ್ಕೋ, ನಿಂಗೆ ಗೈಸ್ ಖುಷಿಯಾಗಿ ಒಂದು ಸಪ್ರೇಟ್ ಸೀಟ್ ಕೊಟ್ಟಿವಿ ಗೈಸ್. ಅಲ್ಲ ಬಂದ್ಬಿಟ್ರೆ ಹಂಗೆ ಜಂಪ್ ಆಗಿ ಈ ಕಡೆ ವಾಪಸ್. ಸಿಂಪಲ್ ಗೈಸ್. ಇವಾಗ ನಾವೇನು ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ದೊಡ್ಡಕೋಟೆ ಬಂದಿರೋದು. ಮತ್ತೆ ನಾವೇನು ಹಿಂದೆ ಹೋಗೋದು ಮುಂದೆ ಹೋಗೋದನ್ನ ಮಾಡಲ್ಲ, ಬೇರೆ ಥಿಯೇಟರ್ಗೆ ಹೋಗಲ್ಲ. ಮತ್ತೆ ಲಾಸ್ಟ್ ಬ್ಲಾಗಲ್ಲಿ ಮಾಡಿದ್ವಿ ಗೊತ್ತಾ ನಾವು, ಬೇರೆ ಹೋಗೋದು. ಬ್ರೋ ಹತ್ರ ಮಾಡಬೇಡಿ ಬ್ರೋ, ಹೌದು ಮಾಡಬೇಡಿ ಅಲ್ಲ ಗೈಸ್, ಹತ್ರ ಮಾಡಲ್ಲ ನಾವು. ಆಮೇಲೆ ಲಾಸ್ಟ್ ಹೇಳಿದೀವಿ ಹತ್ರ ಮಾಡಬಾರ್ದು ಅಂತ. ಸೊ ನಿಯತ್ತಾಗಿ ಕುತ್ಕೊಂಡು ಮಾತ್ರ ಬೇರೆ ಥಿಯೇಟರ್ಗೆ ಹೋಗೋದು. ಗೈಸ್ ಖುಷಾನಿ ಭಯ ಪಡ್ತಾಳೆ ಗೈಸ್. ಅಲ್ಲ ಖುಷಾನಿ, ಭಯ ನಿನಗೆ? ಈ ಸೌಂಡ್ ಕೇಳಿಸ್ಕೊಂಡು ಖುಷಾನಿ ಭಯ ಪಡ್ತಾಳೆ ನೋಡ್ರಿ ಇಲ್ಲಿ. ಗುಮ್ಮ ಬರುತ್ತೆ, ಎಲ್ಲ ಕುತ್ಕೋ ಇವಾಗ. ಗುಮ್ಮ ಬರುತ್ತೆ. ಪಾಪ ಹೆಂಗ್ ಹಾಕಿದೀರಿ ಇವ್ನಿಗೆ, ತಗೋ ತಿನ್ನು. ಓ ಅಲ್ಲೊಬ್ಬ ನಾನೊಬ್ಬ. ಓ ರಸಿಕಾ ಆಯ್ತು ಇವನು, ರಸಿಕಾ ಇವನು. ಗ್ರೇಪ್ಸ್ ಅಲ್ಲ, ಪಾಪ್ಕಾರ್ನ್. ಖುಷಾನಿ ಒಬ್ಳೆ ತಿನ್ನು ಪಾಪ್ಕಾರ್ನು. ನೀನ್ ತಿನ್ನ ಪಾಪ್ಕಾರ್ನು, ತಗೋ ಸ್ವಲ್ಪ ತಿನ್ನು. ಕುಶಾನಿ ಕೇಳು ಕೊಡ್ತಾರೆ, ಕುಶಾನಿ ಕೇಳು. ಹುಯ್ ಬಾಕ್ಸ್ ಕೊಟ್ಬಿಟ್ರೆ ನಿಂಗೆ ಹೊಸೊಬ್ಳು ಅದೇ ಕೊಟ್ಟಿದ್ದಿಲ್ಲ, ನಮ್ಗೆಲ್ಲ ಕೊಡಲ್ಲ ಅವಳು. ನಾನ್ ತಗೊಂಡ್ನಾ? ವೆರಿ ಗುಡ್. ಓ ಹಂಗೆ. ಇವ್ನು ನೋಡ್ರಲ್ಲ ಕಾಮಿಡಿ ನನಗೆ. ಸೊ ಗೈಸ್, ಇವಾಗ ಫಿಲಮ್ ಮುಗಿತು, ಆಚೆ ಬಂದ್ವಿ. ನಂಗೆ ಮಾತ್ರ ರಂಜು ಏಜ್ ನ 26 ಅಂತ ಹೇಳ್ಕೊಂಡ್ ಬಂದವನೆ. ಬಟ್ ಇವ್ನ ಏಜ್ ಬಂದ್ಬಿಟ್ಟು 30 ಗೈಸ್. ಅಂಕಲ್ ನಮ್ಗೆ ಇವನು. ಲಾಸ್ಟ್ 4 years back 26. ಇವಾಗ ಎಷ್ಟು ಏಜ್ ನನಗೆ? ಇವಾಗ 29. 29 ಕಂಪ್ಲೀಟ್ ಆಗಿ 30 ಗೈಸ್ ಇವನಿಗೆ. ನಮ್ಮ ಹತ್ರ ಬರೀ 26 ನಾವು. ಅಂಕಲ್ ನಾನು ನಿಂಕಿಂತ 5 years ಚಿಕ್ಕ ಹುಡುಗ. ಅಂಕಲ್ ಆತರ ಕಾಣೋದಿಲ್ಲ, ಅಂಕಲ್ ತರ ಕಾಣೋದಿಲ್ಲ. ಡೈನೋಸಾರ್ ಕಾಲದವ್ರು ಬ್ರೋ ನೀವು. ಯಾವ ಕಾಲ ನಮಗೆಲ್ಲ ಬಕ್ರಾ ಮಾಡ್ಬಿಟ್ಟಾಗ ನೋಡ್ರಿ. ಏಜರು ಈ ತರ ಬಕ್ರಾ ಮಾಡೋ ಸಿಗ್ತಾರೆ ನಮಗೆ. ಫ್ರೆಂಡ್ಸ್ ಗಳನ್ನ ಯಾವತ್ತು ನಂಬರ್ದು ಅಂತ ನೀ ಹೇಳ್ಕೊಟ್ಟಿದ್ದಾವೆ. ಒಬ್ರಿಗೆ ಹೇಳಿರೋದು, ಆಮೇಲೆ ಎಲ್ಲರಿಗೂ ಸುಳ್ಳು ಹೇಳ್ಬೇಕಾಯ್ತು. ನೋಡ್ದಾ, ಒಬ್ಬನ್ ಸುಳ್ಳು ಹೇಳಿದ್ರೆ ನೋಡು, ಚೈಲ್ಡ್ ಲಿಂಕ್ ಇದು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ಬೇಕು ಲೈಫ್ ಲಾಂಗ್. ಸುಳ್ಳಿನ ಮರ್ಚಕ್ ಇನ್ನೊಂದು ಸುಳ್ಳು. ನಾವು ಓದ್ಸೈ ಅವ್ರ ಮನೆಗೆ ಹೋದಾಗ ಅವ್ರ ಅಮ್ಮ ಹೇಳಿದ್ರೆ ನಮ್ಗೆ, ಅವ್ರು 30 ವರ್ಷ ಅಂತ. ಅವ್ರ ಢಗ್ ಅಂತ ಆಟೋ. ಬೈ ಚೈ, ಬೈ ಬ್ರೋ. ಗೈಸ್, ಇವಾಗ ನಮ್ರತ್ ಅವ್ರನ್ನ ಹೋಗಿ ಮೈಸೂರು ಡ್ರಾಪ್ ಮಾಡಿ ಬರ್ಬೇಕು. ಸೊ ಟೈಮ್ ಆಲ್ರೆಡಿ 1 ಗಂಟೆ ಆಗಿದೆ. ಇವಾಗ ಫ್ರೀ ಆಗಿರುತ್ತೆ ಗೈಸ್, ಟ್ರಾಫಿಕ್ ಇರಲ್ಲ ಏನಿಲ್ಲ ಅಂತ ನೈಟೇ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದೆ ಅವ್ರಿಗೆ. ಸೊ ಈಗ ಮೈಸೂರು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ನಾನು ಬಂದ್ಬಿಡ್ತೀನಿ. ಹೋಗೋಣ. ಬೈ ಬರ್ತೀವಿ ಮೈಸೂರಿಗೆ ಹೋಗ್ಬಿಡೋಣ, ಡ್ರಾಪ್ ಮಾಡ್ಬಿಟ್ಟು. ಖುಷಿ ಬರ್ತೀವಿ, ಬಿಟ್ಬಿಡೋಣ ಬೇಬಿನ ಮೈಸೂರಿಗೆ. ಅಯ್ಯೋ ಅಕ್ಕ ಎಲ್ಲದಕ್ಕೂ ರೆಡಿ. ಓಕೆ ಗೈಸ್, ಅಕಸ್ಮಾತ್ ನಿಮ್ಗೆ ಏನೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿ ನೋಡ್ತಾ ಟ್ರೇನಿಂಗ್ ಆಫ್. ಬಾಯ್ ಮಾಡೋಣ. ಬಾಯ್, ಸಿ ಯು. ಮುದ್ದು ರಾಕ್ಷಸಿ.